ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ನವೆಂಬರ್ 20ಕ್ಕೆ 2.5 ವರ್ಷ ಆಗುತ್ತೆ. ಇದರ ಮಧ್ಯದಲ್ಲೇ ಪವರ್ ಶೇರಿಂಗ್ ಆಗುತ್ತೆ, ಸಿಎಂ ಬದಲಾಗ್ತಾರೆ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ ಈಗಾಗಲೇ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಇಲ್ಲ ಅಂತ ಹೇಳಿದ್ದಾರೆ. ಇದುವೇ ಪಂಚಾಯಿತಿಯ ಮೊದಲ ಸ್ಟೋರಿ, ರಾಜಕೀಯ ದಾಳ. ಹಾಗಾದ್ರೆ ಈ ರಾಜಕೀಯ ದಾಳ ಏನು? ಅಧಿಕಾರ ಹಂಚಿಕೆ, ಸಂಪುಟ ಪುನಾರಚನೆ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ನವೆಂಬರ್ ಅಲ್ಲಿ ಕ್ರಾಂತಿ ಆಗೇ ಆಗತ್ತೆ ಅನ್ನುವಂತಹ ಬಲವಾದ ಬೆಳವಣಿಗೆಗಳ ಮಧ್ಯೆ ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತಾರೂಢ ಪಕ್ಷದಲ್ಲೇ ಹೆಚ್ಚೆಚ್ಚು ಚರ್ಚೆಗಳು ಆಗ್ತಾ ಇರೋದು ಕಾಂಗ್ರೆಸ್ ಅಲ್ಲೇ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಥರಾನೇ ಇತ್ತು. ಆದ್ರೆ ಇದೀಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. 5 ವರ್ಷ ಸಿಎಂ ಆಗಿಯೇ ಪೂರೈಸೋದರ ಬಗ್ಗೆ ವಿಶ್ವಾಸದ ಮಾತುಗಳಾಡಿದ್ದಾರೆ. ಇವತ್ತು ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟ ಸಂದೇಶವನ್ನ ಎಲ್ರಿಗೂ ರವಾನಿಸಿದ್ರ. ಹಾಗಾದ್ರೆ ಯಾರ್ಯಾರಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ? ಈ ಮಾತನ್ನ ಸಿದ್ದರಾಮಯ್ಯ ಯಾಕೆ ಹೇಳಿದ್ದಾರೆ? 2.5 ವರ್ಷ ಪೂರ್ಣಗೊಳ್ಳುವ ಸಂದರ್ಭಕ್ಕೆ ಬಿಹಾರ ಚುನಾವಣೆ ಕೂಡ ಮುಗಿದಿರೋ ಕಾರಣಕ್ಕೆ ಸಂಪುಟ ಪುನಾರಚನೆಯೂ ಆಗಲಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ KR ರಾಜಣ್ಣ ಅವರು ಹೇಳ್ತಾ ಇದ್ರು, ಸಂಪುಟ ಪುನಾರಚನೆ ಆಗದಿದ್ರೆ ಕಷ್ಟ ಅಂತ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಇವತ್ತಿನ ಈ ಮಾತಿದೆಯಲ್ಲ, ಮತ್ತೊಂದು ರೀತಿಯ ಮಜಲನ್ನ ಪಡೆದುಕೊಂಡಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರು ರಾಜಕೀಯ ವಿರೋಧಿಗಳಿಗೆ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಇನ್ನು 2028ರ ಚುನಾವಣೆಯಲ್ಲೂ ಸ್ಪರ್ಧಿಸುವ ಸುಳಿವನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಪೂರ್ಣಾವಧಿ ಸಿಎಂ ಆಗಿ ಇರ್ತಾರಾ ಸಿದ್ದರಾಮಯ್ಯ ಅವರು? ಆ ರೀತಿಯ ಮಾತುಗಳನ್ನ ಕೂಡ ಆಡಿದ್ದಾರೆ. ಈ ಮೂಲಕ ರಾಜಕೀಯ ವಿರೋಧಿಗಳಿಗೆ ಸಾಕಷ್ಟು ಶಾಕ್ ಅನ್ನ ಕೊಟ್ಟಿದ್ದಾರೆ. ಅನೇಕ ಬಾರಿ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ರು, ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಮುಂದಿನ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ಮನೆಯಷ್ಟೇ ಅತಿಂದ್ರ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ಮನಸ್ಸು ಬದಲಾಯಿಸಿದ ಹಾಗೆ ಕಾಣಿಸ್ತಾ ಇದೆ. ಇದು ಯಾವೆಲ್ಲ ಬೆಳವಣಿಗೆಗಳಿಗೆ, ಪರಿಣಾಮಗಳಿಗೆ ಕಾರಣ ಆಗುತ್ತೋ ನೋಡಬೇಕು. ಇನ್ನು ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಹಿಂದ ನಾಯಕತ್ವ ವಿಚಾರದ ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರೆ, ಮತ್ತೊಂದು ಕಡೆ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ, ಅವರನ್ನ ಬೆಂಬಲಿಸುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅನ್ನುವಂತಹ ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಆದ್ರೆ ಇದೀಗ ಎಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ. ಬಟ್ ಡಿಕೆಶಿ ಬಣ ಏನ್ ಮಾಡುತ್ತೆ? ಡಿಕೆಶಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ದಾರೆ? ಇದು ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನೋದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಏನ್ ಆಗಬಹುದು, ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ವರದಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಇನ್ನು ಪಂಚಾಯಿತಿಯ 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. 2ನೇ ಸ್ಟೋರಿಯಲ್ಲಿ ನಾಳೆಯಿಂದಲೇ SIR ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ SIR ವಿಚಾರ. ವಿಶೇಷ ಮತಪಟ್ಟಿ ಪರಿಷ್ಕರಣೆಯ ವಿಸ್ತರಣೆಯನ್ನ ಮಾಡಿದೆ ಈಗ ಕೇಂದ್ರ ಚುನಾವಣಾ ಆಯೋಗ. ಇದೇ ಪಂಚಾಯಿತಿ 2ನೇ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ SIR ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಬಿಹಾರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣ ಆಗಿದೆ. 2ನೇ ಹಂತದಲ್ಲಿ 12 ರಾಜ್ಯಗಳು ಹಾಗೆಯೇ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಇದೀಗ ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡಿದ್ದು, ಅದನ್ನು ಅನೌನ್ಸ್ ಕೂಡ ಮಾಡಿದೆ. ಅಲ್ಲಿರುವಂಥದ್ದು ಅನರ್ಹ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಬೇಕು ಅನ್ನುವಂತಹ ತೀರ್ಮಾನದ ಜೊತೆಗೆ ಯಾರು ನಿಜವಾದ ಮತದಾರರು ಇದ್ದಾರೋ ಅವರಿಗೆ ಮತದಾನ ಮಾಡುವಂತಹ ಹಕ್ಕು ಸಿಗಬೇಕು. ಈಗಾಗಲೇ ನಾವು ಗಮನಿಸಿದ ಹಾಗೆ ಅನೇಕ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಈ SIRಗೆ ಒಳಪಡುತ್ತೆ. ಆದ್ರೆ ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ? ಕಂಪ್ಯೂಟರ್ ಆಧಾರಿತ ಡೇಟಾ ಲಿಂಕಿಂಗ್ ಪ್ರಕ್ರಿಯೆಯನ್ನು ನಡೆಸಿ ಪ್ರತಿ ಅರ್ಹ ಮತದಾರನ ಸೇರ್ಪಡೆಯೇ SIRನ ಗುರಿ ಅನ್ನೋದನ್ನು ಕೂಡ ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಸಂವಿಧಾನ ಒಕ್ಕೂಟ ವ್ಯವಸ್ಥೆಗೆ ಎಲ್ಲಾ ರಾಜ್ಯಗಳು ಬದ್ಧರಾಗಬೇಕು ಅನ್ನೋದನ್ನ ಆಯೋಗ ಕರೆ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ SIR ವಿಚಾರ ಇದೆಯಲ್ಲ, ಈಗ ಸಾಕಷ್ಟು ಚರ್ಚೆಗೆ ಹಾಗೇನೆ ಅನೇಕ ರಾಜಕೀಯ ಪಕ್ಷಗಳು ವಿರೋಧವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇದಕ್ಕೂ ಕೂಡ ಟಕ್ಕರನ್ನ ನೀಡಲಾಗಿದೆ. ಹಾಗಾದ್ರೆ SIR ಯಾವ ರಾಜ್ಯಕ್ಕೆಲ್ಲ ಇದೆ ಇಲ್ಲ ಅನ್ನೋದನ್ನ ಕೂಡ 2ನೇ ಸ್ಟೋರಿಯಲ್ಲಿ ನೋಡೋಣ. ಇನ್ನು ಮೊದಲನೇ ಸ್ಟೋರಿಯಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ರಾಜಕೀಯ ದಾಳವನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಉರುಳಿಸಿದ್ದಾರೆ.
ಆ ದಾಳ ಯಾವ ರೀತಿಯಾಗಿ ಇರುತ್ತೆ, ಇವತ್ತು ಅವರು ಏನು ಹೇಳಿದ್ದಾರೆ, ಯಾರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನ ನೋಡೋಣ. ದೇವರಾಜ ಅರಸುರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಮನಸ್ಸಿನಲ್ಲಿ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಬರೋಬ್ಬರಿ 136 ಸೀಟುಗಳನ್ನು ಗೆದ್ದು ಸುಭದ್ರ ಸರ್ಕಾರ ರಚನೆ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣವಾಗುತ್ತಿದೆ. ಈ ಹೊತ್ತಲ್ಲೇ ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳೂ ಜೋರಾಗಿವೆ. ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತಾರೂಢ ಪಕ್ಷದಲ್ಲೇ ಹೆಚ್ಚೆಚ್ಚು ಚರ್ಚೆಗಳು ಆಗ್ತಿವೆ. ಪಕ್ಷದೊಳಗಿನ ಗೊಂದಲ, ಚರ್ಚೆ, ಕುತೂಹಲಗಳ ಮಧ್ಯೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ 2.5 ವರ್ಷಗಳ ಅವಧಿಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸುಳಿವು ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಆಗೇ ಪೂರೈಸೋ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂತವರು ದೇವರಾಜ ಅರಸು ಅವರು. ತಾವು ಈಗ ಆ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂತವರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸುರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿ ಇಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರ್ಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ನಾನು ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಸಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ಗುಂಪಿಗೊಂದು ಮಾತು ಕೇಳಿಬರುತ್ತಿದೆ. ಈ ಬಗ್ಗೆಯೂ ಸಿಎಂ ಸ್ಪಷ್ಟ ಸಂದೇಶವನ್ನ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದ ಮೂಲಕ ರವಾನಿಸಿದ್ದಾರೆ. 2.5 ವರ್ಷ ಪೂರ್ಣಗೊಳ್ಳುವ ಸಂದರ್ಭಕ್ಕೆ ಬಿಹಾರ ಚುನಾವಣೆ ಕೂಡ ಮುಗಿದಿರುತ್ತೆ. ಆಗ ಹೈಕಮಾಂಡ್ ಜೊತೆ ಚರ್ಚಿಸಿ ಅನುಮತಿ ಸಿಕ್ಕರೆ ಸಂಪುಟ ಪುನರಚನೆ ಮಾಡುತ್ತೇನೆ ಎಂದರು. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನ ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ, 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ,
2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀನಿ. ಇದರ ಮಧ್ಯೆಯೇ ಇಡೀ ರಾಜ್ಯ ರಾಜಕಾರಣಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೂ ಸ್ಪರ್ಧೆ ಮಾಡುವ ಸುಳಿವು ಕೊಟ್ಟಿದ್ದಾರೆ. ಸ್ನೇಹಿತರು ಹಿತೈಷಿಗಳು ಸ್ಪರ್ಧೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಚುನಾವಣೆ ಹೊತ್ತಿಗೆ ನೋಡೋಣ ಎಂದು. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಹೀಗೆ ನ್ಯೂಸ್ 18 ವೇದಿಕೆಯಲ್ಲಿ ಹೇಳೋವಾಗಲೇ ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳು ಓಡಾಡುತ್ತಿವೆ. ಬಿಹಾರ ಚುನಾವಣೆ ಮುಗಿದ ಕೂಡಲೇ ಸಂಪುಟ ಪುನರಚನೆ ಆಗುತ್ತೆ ಎಂಬ ವಿಶ್ವಾಸದಲ್ಲೇ ಎಲ್ಲರೂ ಇದ್ದಾರೆ. ಆದರೂ ಕೆಲ ನಾಯಕರಂತೂ ಯಾವ ಕ್ರಾಂತಿಯೂ ಇಲ್ಲ, ಶಾಂತಿಯೂ ಇಲ್ಲ ಅಂತಿದ್ದಾರೆ. ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಆದರೆ ಒಪ್ಕೋತೀನಿ. ಸೊ ಇದು ಎಲ್ಲವೂ ಸಹ ಒಂದು ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಜೊತೆ ಕೂತ್ಕೊಂಡು ಮಾತನಾಡಿ ತೀರ್ಮಾನ ತಗೋತಾರೆ. ಸೊ ಅದರಿಂದ ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಡಿಸ್ಕಷನ್ ಆಗುತ್ತೆ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರೋ ಮುಂದುವರಿಸ್ತಾರ, ಇಲ್ಲಾರ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಇಲ್ಲ, ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವೆಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಹೇಳ್ತಾರೆ ಪಕ್ಷ ಇದೆ, ಕ್ರಾಂತಿ ಆಗೋ ಪ್ರಶ್ನೆ ಬರೋಂಗಿಲ್ಲ. ಪಕ್ಷ ಇದೆ, ಮೇಲ್ಗಡೆ ಹೈಕಮಾಂಡ್ ಇದೆ, ಕ್ರಾಂತಿ ಆಗ್ಲಿಕ್ಕೆ ಅವ್ರಿಗೆ ಬಿಡ್ತಾರೆ, ಬಿಡೋಲ್ಲ. ಕಾದು ನೋಡೋದು ಇನ್ನೂ ಬಂತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾದು ಬಂದು ಯಾಕೆ? ಮಂತ್ರಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ನನಗೇನು ಮಾಹಿತಿ ಇಲ್ಲ ಸರ್. ಅದೇ ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ. ಏನೀಗ ನಾಳೆ ಎಲ್ಲರೂ ಬಿಡ್ತಾರೆ, ಬಿಡಲಿ. ಮುಖ್ಯಮಂತ್ರಿಗಳು ಇದೆ ಅಲ್ವಾ, ಮಾಡಲಿ. ಯಾರು ಬಿಡಿ? ಹಾಂ, ಖಂಡಿತ ಇದೆ. ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಯಾವ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅನ್ನೋದಿಲ್ಲ. ಹೈಕಮಾಂಡ್ ಹಂಗೇನು ಹೇಳಿಲ್ಲ. ಕೆಲವರು ಅದನ್ನು ಸೃಷ್ಟಿ ಮಾಡ್ತಿರೋದಂತೂ ನಿಜ. ಬಟ್ ಯಾವುದೇ ಕ್ರಾಂತಿಗಳಾಗಲ್ಲ. ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತಗೊಳತ್ತೆ ಅನ್ನೋದು ನಮ್ಮ ಭಾವನೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡು ಅವರು ಸ್ವತಂತ್ರರು ತೀರ್ಮಾನ ತಗೊಳ್ಳೋಕ್ಕೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದು ಇಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ. ಯಾರು ಬೇಡಿಕೆ ಇಟ್ಕೊಂಡು ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವ್ರ ಜೊತೆಲಿದ್ದೀವಿ. ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ನೀವು ಹೇಳಿ ಸರ್. ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು, ಎರಡನೇ ಕಮಾಂಡು ಸಿದ್ದರಾಮಯ್ಯ, ಏನು ನಡೀತದೆ. ಅನ್ಕೊಂಡಿನಪ್ಪ, ನೋಡವ ಆಗುತ್ತೆ ಅಂತ ಅನ್ಕೊಂಡಿನಿ. ಸರ್, ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ. ಸತತರ ಆಗಲ್ಲ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಅಹಿಂದ ನಾಯಕತ್ವ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾನು 30 ವರ್ಷದಿಂದ ಅಹಿಂದ ಪಾರ್ಟಿಯಲ್ಲಿದ್ದೇನೆ. ಪರಮೇಶ್ವರ್, ಮಹದೇವಪ್ಪ ಎಲ್ಲರೂ ಅದರ ಭಾಗವೇ ಆಗಿದ್ದಾರೆ. ಯತೀಂದ್ರ ಎಲ್ಲಿಯೂ ಸಿಎಂ ಸ್ಥಾನವಾಗಲಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗಲಿ ಹೇಳಿಲ್ಲ ಎಂದರು. ಎಲ್ಲ ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿದ್ದಾರೆ.
ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ, ಅದರ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಯಾರ್ದು ಇರೋದು ಅವಶ್ಯಕತೆ ಇಲ್ಲ. ಅವರೇನು ಮುಖ್ಯಮಂತ್ರಿ ಸ್ಥಾನದ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡೀರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ. ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ, ಈಗ ಆ ಥರ ಚರ್ಚೆ ನಾವು ಎಲ್ಲೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆನೂ ಉದ್ಭವ ಆಗೋಲ್ಲ. ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಲಿ ಎಂದು ತುಮಕೂರಿನಲ್ಲಿ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಕೊರಟಗೆರೆಯ ಚಟ್ಟೆನಹಳ್ಳಿಯಲ್ಲಿ ಧಾರ್ಮಿಕ ಸಭೆಯಲ್ಲೇ ಜನರೆದುರು ಹೇಳಿದ್ದಾರೆ. ಈ ವೇಳೆ ವೇದಿಕೆಯಲ್ಲೇ ಇದ್ದ ಪರಮೇಶ್ವರ್ ಸ್ವಾಮೀಜಿಗಳ ಮಾತಿಗೆ ಮುಗುಳ್ನಕ್ಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಈ ರಾಜ್ಯವನ್ನು ನಡೆಸತಕ್ಕಂಥ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಮಾಧ್ಯಮಗಳನ್ನು ನಾವೆಲ್ಲ ನೋಡ್ಕೊಂಡಿರ್ತೇವೆ. ಅದಕ್ಕೆ ನಮ್ಮ ಕೊರಟಗೆರೆ ತಾಲೂಕಿನ ಜನ ಇವತ್ತಾವೇನು ಅಭಿವೃದ್ಧಿ ಮಾಡ್ತಾ ಇದ್ರಿ, ಇನ್ನೂ ಇದರ 100 ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಒಂದು 100 ವರ್ಷ ಮುಂದೆ ಹೋಗುತ್ತೆ. ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯನ್ನ ಒಂದು ಹೆಸರನ್ನು ತರಬೇಕು. ಜೊತೆಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನುವಂತ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ. ಆದ್ರೆ ಸಿಎಂ ಕುರ್ಚಿ ಚರ್ಚೆಗಳೆಲ್ಲವೂ ಅನಾವಶ್ಯಕ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ್ರು ಪರಮೇಶ್ವರ್. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಹೀಗೆ ಸಿಎಂ ರೇಸ್ನಲ್ಲಿ ಹಲವರ ಹೆಸರುಗಳು ಕೇಳುತ್ತಿವೆ, ಒಬ್ಬೊಬ್ಬರೇ ಮಾತನಾಡುತ್ತಿದ್ದಾರೆ. ಆದ್ರೆ ಅದೆಲ್ಲದಕ್ಕೂ ಮತ್ತೊಮ್ಮೆ ಫುಲ್ ಸ್ಟಾಪ್ ಹಾಕಿದ್ರು ಸಿಎಂ. ಈಗ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು, ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಹೀಗೆ ಎಲ್ಲ ಚರ್ಚೆಗಳ ಮಧ್ಯೆಯೇ ಬಲ ಪ್ರದರ್ಶನಕ್ಕೆ ವೇದಿಕೆಯೂ ಸಜ್ಜಾಗಿದೆ. ಸಿಎಂ ಉತ್ತರಾಧಿಕಾರಿ ಚರ್ಚೆ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಮುನಿಯಪ್ಪ ಜೊತೆ ಸಭೆ ನಡೆಸಲಾಗಿದೆ. ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಬಲ ತುಂಬುವುದು ಹಾಗೂ ಸಿಎಂ ಬದಲಾವಣೆ ಮಾಡಿದ್ರೆ ದಲಿತರಿಗೆ ನೀಡಿ ಎಂಬ ಬೇಡಿಕೆ ಇಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂದಿದ್ದ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ನಾವು ಹಂಗೆ ನಡೆದುಕೊಳ್ತೀವಿ ಅಂತ ಹೇಳಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವು. ಇಲ್ಲೇ ಡಿಕೆ ಶಿವಕುಮಾರ್ ಕೂಡ ಜಾಣದ ನಡೆಯನ್ನ ಇಡ್ತಾ ಇದ್ದಾರೆ. ಏನೇ ಹೇಳಿದ್ರು ಕೂಡ ಮೌನದಿಂದಲೇ ತಮ್ಮ ಆಟ ಆಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಡಿಕೆ ಶಿವಣ್ಣ ಏನ್ ಮಾಡುತ್ತೆ, ಸಿದ್ದರಾಮಯ್ಯವರೇ ಪೂರ್ಣಾವಧಿ ಸಿಎಂ ಆಗಿ ಇರ್ತಾರಾ, ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.